SEP ಮತ್ತು STP ಈ ಒಂದು ಪದ ಏನೋ ಹೇಳ್ಬಾರ್ದು ಅಂತ ಹೇಳಿದ್ರಲ್ಲ, ಪರಿಶಿಷ್ಟ ವರ್ಗ ಪರಿಶಿಷ್ಟ ಪಂಗಡ ಅಂತ ಹೇಳಿ ಬಂದ್ಬಿಡುತ್ತೆ ಅದು ಬಾಯಲ್ಲ. ಅದಕ್ಕೆ ಅನ್ಪಾರ್ಲಿಮೆಂಟರಿ ಅಲ್ಲ. ನಿಮ್ನ ವರ್ಗಗಳು ಪರಿಶಿಷ್ಟ ಜಾತಿ ಪರಿಶಿಷ್ಟ ಕರೆಕ್ಟ್ ಆಗಿ ಬಳಕೆ ಆಗೋದು. ವರ್ಗ ದಲಿತರು ಅಂತ ಅನ್ಆರ್ಗನೈಸ್ಡ್, ಡಿವೈಡೆಡ್, ನಾಟ್ ಇನ್ವೈಟೆಡ್, ಅದು ಅರ್ಥ. ಇಲ್ಲಿ ಈ ವರ್ಗಗಳಿಗೆ ಅದು ಒಂದು ಹೇಳ್ಬಿಡ್ತೀನಿ, ಗೊತ್ತಾಗ್ಲಿತ್ತ ನನಗೆ ಗೊತ್ತಿರೋದು ನಿಮ್ಗೆ ಹೇಳ್ತಾ ಇದ್ದೀನಿ. SCs ಅಂದ್ರೆ ಅದೊಂದು ಬಂಚು, ಗ್ರೂಪ್, 101 ಜನ ಇದ್ದಾರೆ. ST ಅಂದ್ರೆ ಅನದರ್ ಗುಂಪು, ಬಂಚು, ಅದರಲ್ಲಿ 50 ಅದಕ್ಕೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳು ಅನ್ನೋದು ನಮ್ಮ ಕಾನೂನಿನಲ್ಲಿ, ಸಂವಿಧಾನದಲ್ಲಿ ಅದನ್ನ ಅಳವಡಿಕೆ ಮಾಡ್ಕೊಂಡು ಲಿಸ್ಟು. ದಲಿತರು ಅಂದ್ರೆ ಅನ್ಪಾರ್ಲಿಮೆಂಟರಿ ಅಲ್ಲ ಅದು, ಆದ್ರೆ ಅದನ್ನ ಅನ್ಡಿವೈಡೆಡ್, ನಾಟ್ ಯುನೈಟೆಡ್, ಅನ್ಆರ್ಗನೈಸ್ಡ್ ಆತರ ಪದಗಳು ಶುರು ಮಾಡ್ತಾನೆ. ನಿಮ್ಗೆ ಕ್ಲಾರಿಫಿಕೇಶನ್ ಕೊಟ್ಟೆ. ಇಲ್ಲ ನೋಡಿ, ನಾನು ಒಪ್ಕೊಂಡಿದ್ದೀನಿ. ನಾವು ಪಾಲನೆ ಮಾಡ್ತೀರಿ. ನೀವೇನ್ ಹೇಳ್ತೀರೋ ಡಾಕ್ಟರ್ ಪಾಲನೆ ಮಾಡ್ತೀರಿ, ಬಿಟ್ಬಿಡಿ. ನೀವೇ ಅಹಿಂದ ಅಂತ ಇಟ್ಕೊಂಡಿದ್ದೀರ, ನೀವೇ ಅದನ್ನ ಚೇರ್ಮನ್, ನೀವೇ ಅದನ್ನ ಹೆಸರು ಹೇಳಿ ಮಾಡ್ಬಿಟ್ಟಿದ್ದೀರಾ, ಬಿಡಿ. ಈ ವರ್ಗಗಳಿಗೆ ನಾಮಕರಣ ಮಾಡಿರೋದು ಆತರ ಅಂತ. ಇವತ್ತು ಈ 5 ಗ್ಯಾರಂಟಿಗೋಸ್ಕರ ಅವೈಜ್ಞಾನಿಕವಾಗಿ ಈ ಗ್ಯಾರಂಟಿಗಳನ್ನ ತಂದ್ರು. ಒಂದು ಚರ್ಚೆ ಆಗ್ಬೇಕಾಯ್ತು, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಜೊತೆ ಚರ್ಚೆ ಆಗ್ಬೇಕಾಯ್ತು, ತಜ್ಞರ ಜೊತೆ ಎಲ್ಲ ಚರ್ಚೆ ಮಾಡಿ ಬಡ್ಜೆಟ್ ಅಲ್ಲಿ ಯಾವ ರೀತಿ ಇದಕ್ಕೆ ಹಣ ವಿನಿಯೋಗ ಮಾಡಬೇಕು, ಈ ತರದೆಲ್ಲ ಒಂದು ಚರ್ಚೆ ಆಗಿ ಅದಕ್ಕೆ ಮಾಡಿದ್ರೆ ಬಡ್ಜೆಟ್ ಅಲ್ಲೂ ಅದಕ್ಕೆ ಅನುದಾನ ಬರ್ತಾ ಇತ್ತು. ಸರಿಯಾಗಿ ಈ ತರದ ಮಿಸ್ಯೂಸ್ ಆಗ್ತಾ ಇರಲಿಲ್ಲ. ಇವತ್ತು